ಆರೋಗ್ಯ ಕಾರ್ಯಕರ್ತರನ್ನ CHW ಎಂದು ಕರೀತಾರೆ. ಇವರು ಆಯಾ ಪ್ರದೇಶದವರಾಗಿದ್ದು ಅಲ್ಲಿನ ಸಮುದಾಯದಿಂದ ಅಥವಾ ಸಮುದಾಯ ಸಂಘಟನೆಗಳಿಂದ ಆಯ್ಕೆ ಮಾಡಲ್ಪಟ್ಟಿರ್ತಾರೆ. ಇವರು ಮಾಹಿತಿ, ಶಿಕ್ಷಣ, ವರ್ತನಾ ಬದಲಾವಣೆ, ಸಂವಹನ ಆರೋಗ್ಯ ಸೇವೆಗಳನ್ನು ನೀಡಿ ಸಮುದಾಯದಲ್ಲಿ ಕಾರ್ಯನಿರ್ವಹಿಸುತ್ತಾರೆ. ಸರ್ಕಾರದ ಆರೋಗ್ಯ ಕಾರ್ಯಕ್ರಮಗಳನ್ನು ಪರಿಣಾಮಕಾರಿಯಾಗಿ ಜನರಿಗೆ ತಲುಪಿಸಲು ಪೂರಕವಾಗಿ ಕೆಲಸ ಮಾಡ್ತಾರೆ. ಹಾಗಾದ್ರೆ ಕುಂಬಾರಕೊಪ್ಪಲಿನಲ್ಲಿ ಎಂಥವರನ್ನ CHWಗಳನ್ನಾಗಿ ಆಯ್ಕೆ ಮಾಡಲಾಗುತ್ತೆ ಗೊತ್ತಾ? ಇವರು ಅದೇ ಪ್ರದೇಶದವರಾಗಿದ್ದು ಊರಿನ ಮತ್ತು ಸಮುದಾಯದ ಬಗ್ಗೆ ಒಳ್ಳೆಯ ಜ್ಞಾನ ಇರಬೇಕು. ಕನಿಷ್ಠ 10ನೇ ತರಗತಿ ಪಾಸ್ ಆಗಿರಬೇಕು. ಸಕ್ಕರೆ ಕಾಯಿಲೆ ಅಥವಾ ಅಧಿಕ ರಕ್ತದ ಒತ್ತಡದವರಿಗೆ ಸೇವೆ ನೀಡುವ ಆಸಕ್ತಿ ಇರಬೇಕು. ದಿನದಲ್ಲಿ 2 ರಿಂದ 3 ಗಂಟೆ ಯೋಜನೆಗೆ ನೀಡಲು ತಯಾರಿರಬೇಕು. ಸ್ವಯಂ ಸೇವಕರಾಗಿ ಈ ಹಿಂದೆ ಯಾವುದಾದ್ರೂ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡಿರಬೇಕು. ಉತ್ತಮ ಸಂವಹನಕಾರರಾಗಿದ್ದು ಸಮುದಾಯದಲ್ಲಿ ಸ್ವಲ್ಪ ಗುರುತಿಸಲ್ಪಟ್ಟಿರಬೇಕು. ಹಾಗಾದ್ರೆ ಇವರು ಕುಂಬಾರಕೊಪ್ಪಲಿನ UPHC ಏರಿಯಾದಲ್ಲಿ ಯಾವುದೆಲ್ಲ ಕೆಲಸಗಳನ್ನ ಮಾಡ್ತಾರೆ ಎಂಬುದನ್ನ ನೋಡೋಣ. ರೋಗಿಗಳ ಕುಟುಂಬದ ಸಾಮಾಜಿಕ ಆರ್ಥಿಕ ಹಿನ್ನೆಲೆ, ಬಿಡುವಿನ ಸಮಯ, ಭೇಟಿಯಾಗಬಹುದಾದ ಸ್ಥಳ, ಖುದ್ದಾಗಿ ಭೇಟಿಯಾಗಲು ಸಮ್ಮತಿ ಮೊದಲಾದ ಮೂಲ ಮಾಹಿತಿಯನ್ನ ಕಲೆ ಹಾಕಿ ಪೇಷಂಟ್ ಪ್ರೊಫೈಲ್ ಅನ್ನ ತಯಾರು ಮಾಡ್ತಾರೆ. ಆರೋಗ್ಯ ಕೇಂದ್ರದಲ್ಲಿ ಅಥವಾ ಸಮುದಾಯದಲ್ಲಿ ನಡೆಯುವ ಪರೀಕ್ಷಾ ಶಿಬಿರಗಳಿಗೆ ಜನ ಸಂಘಟಿಸುವುದು ಮತ್ತು ಕಾರ್ಯಕ್ರಮಗಳಿಗೆ ದಾಖಲಿಸುವುದು, ರೋಗಿಗಳ ಕಾಯಿಲೆ, ವರ್ತನೆ, ಮನೋಸಾಮಾಜಿಕ ಸೂಚಕಗಳನ್ನ ಮಾಪನ ಮಾಡೋದು, HbA1c, BP, BMI ಮೊದಲಾದ ಪರೀಕ್ಷೆಗಳಿಗೆ ರೋಗಿಗಳನ್ನ ನಿರಂತರವಾಗಿ ಪ್ರೇರೇಪಿಸಿ ಸಂಘಟಿಸುವುದು, ಯೋಗ ಹಾಗೂ ದೈಹಿಕ ವ್ಯಾಯಾಮ ಕ್ಲಾಸುಗಳಿಗೆ ರೋಗಿಗಳನ್ನ ಪ್ರೇರೇಪಿಸಿ ಸಂಘಟಿಸುವುದು, ರೋಗಿಗಳ ಸಪೋರ್ಟ್ ಗುಂಪುಗಳನ್ನು ರಚಿಸುವುದು, ಗುಂಪಿನಲ್ಲಿ ನಿರಂತರವಾಗಿ ಚಟುವಟಿಕೆಗಳನ್ನು ನಡೆಸುವಲ್ಲಿ ಸುಗಮಕರರಾಗಿ ಸಹಕರಿಸುವುದು, ಯೋಜನೆಯಲ್ಲಿ ನಡೆಸಲಾಗುವ ಸಾಮರ್ಥ್ಯ ವರ್ಧನ ಹಾಗೂ ಹ್ಯಾಂಡ್ ಹೋಲ್ಡಿಂಗ್ ಚಟುವಟಿಕೆಗಳಲ್ಲಿ ಭಾಗವಹಿಸುವುದು, ಯೋಗ ಕ್ಲಾಸ್ಗಳನ್ನು ಮಾಡೋದು, ಯೋಜನೆಯ ಬಗ್ಗೆ ಆರೋಗ್ಯ ಸಿಬ್ಬಂದಿ ಹಾಗೂ ಸಮುದಾಯದ ಮುಖ್ಯಸ್ಥರ ನಡುವೆ ನಿರಂತರ ಸಂಪರ್ಕ ಸಾಧಿಸುವುದು, ಯೋಜನಾ ತಂಡದ ಸಹಾಯದಿಂದ ಹೆಚ್ಚಿನ ಚಿಕಿತ್ಸೆ ಅಗತ್ಯ ಇರುವ ರೋಗಿಗಳಿಗೆ ಉನ್ನತ ಆಸ್ಪತ್ರೆಗಳಿಗೆ ಲಿಂಕ್ ಮಾಡೋದು, ಪ್ರದೇಶದ ಪ್ರಗತಿ ವಿವರಗಳನ್ನು ವರದಿ ಮಾಡಿ ದಾಖಲಿಸುವುದು.